ಸಣ್ಣದ ಬೇಲ್ ಮಾಡ್ದಂಗೆ ಮಾಡ್ತಾರೆ. ಈಗ ನೆಲ್ಲುಲ್ಲು ಹರಿ ಕಟ್ಟೋದು ಬಂದತ್ತಲ್ರಿ, ನೋಡ್ರಿ ಹಂಗೆ ಹಂಗೆ ಪ್ರೆಸ್ ಮಾಡಿ ಹಂಗೆ ಕಾಂಪ್ರೆಸ್ ಮಾಡಿ ಸಣ್ಣ ಪ್ರಮಾಣದಾಗ ಮಾಡಿರ್ತಾರಲ್ಲ, ಆ ಪ್ರಕಾರ ಒಂದೊಂದು ನುಡಿಯಲ್ಲಿ ಅಷ್ಟೊಂದು ಅಗಾಧವಾಗಿರ್ತಕ್ಕಂಥ ವಿಷಯವನ್ನ ಕವಿಗಳು ಅಡಕ ಮಾಡಿ ಒತ್ತೊತ್ತಿ ಪ್ರೆಸ್ ಮಾಡಿಟ್ರೆ ಅದನ್ನು ಬಿಚ್ಚಿದಂಗೆಲ್ಲ ಬರ್ತದೆ. ಅಷ್ಟು ದೊಡ್ಡ ಪ್ರಮಾಣದಾಗಿರ್ತಕ್ಕಂಥದ್ದಿದು. ಅಂಥ ಒಂದು ನವಿಲುಗಳು ಆಡ್ತಕ್ಕಂಥವಾದವು. ಕಾರಿದವೋ ಮಣೀಂದ್ರ ಗೋಪ ಜಲೋಪಲಂಗಳನ್ನು, ಆ ಒಂದು ಮೋಡಗಳು ನೀರನ್ನೇ ಏಕಕಾಲಕ್ಕೆ ಒಂದೇ ಸಲ ಸುರಿದು ಬಿಟ್ಟವೆ. ಏನೋ ಒಂದೇ ಸಾರಿ ಕೊಡ ತಗೊಂಡು ಸುರುತ್ತ, ದೊಡ್ಡ ಕೊಡಪಾನ ತಗೊಂಡು ಒಂದ್ಸಲ ಹಿಂಗೆ ಬಕೆಟ್ ಕೊಡಪಾನ ಅಂದ್ರೆ ನೆಲಕ್ಕೆ ಬೀಳುತ್ತೆ ನೀರು, ದೊಡ್ಡ ಬಕೆಟ್ ತಗೊಂಡು ಹಬಕ್ಕೆ ಒಂದೊಂದು ಸಲ ಹಾಕಿಬಿಡೋದು. ಆ ರೀತಿಯಾಗಿ ಮಳೆ ಬೀಳ್ತಕ್ಕಂಥದ್ದಾಗ್ತದೆ. ಸಿಡಿಲರಿಗೆ ಸೀವರಿಸಿ ಮಿಂಚಿನ ಕುಡಿವರಿಯ ಕಣ್ಮುಚ್ಚ, ಬಲು ಮಳೆ ಬಡೆಯಲೌಳಿಸಂ ಮಹಾ ಅನಿಲ ಬೀಸಲೋ ಸರಿಸ, ಎಡಹಿದೊಡೆ ತಲ್ಲಣಿಸಿ ಬಿದ್ದೊಡೆ ನಡುಗ ಶಂಕರ ದಾಸಿಮಯ್ಯಂ, ಜಡೆಯ ಶಂಕರ ಗತಿಯನುತೆ ಭರದಿಂದೆ ಬರುತ್ತಿದ್ದಂ. ಅಂತ ಮಳೆಯೊಳಗ ಕಣ್ಣೇನು ಕಾಣವಲ್ತು, ಮಳೆ ಜೋರು ಬೀಳ್ತಾ ಇದೆ, ಕಣ್ಣಿಗೆ ಏನೇನು ಕಾಣವಲ್ತು. ನಿನ್ನೆ ನಮಗೆ ಗಾಡಿ ಮುಂದೆ ಬಂದಂಗಾಗಿತ್ತು. ನಿನ್ನೆದು ಒಂದು ಉದಾಹರಣೆ ಹೇಳ್ಬೇಕು ನೀವು. ನಿನ್ನೆ ಬರೋ ಮುಂದೆ ದಾರ್ಯಾಗ ನಾವು ಬರೋ ಮುಂದೆ ಇನ್ನೂ ಸ್ವಲ್ಪ ಅಗಲೇ ಕತ್ಲೇನಾಗಿದ್ದಿಲ್ಲ, ಇನ್ನೂ ಬೆಳಕಿತ್ತು. ಈಗ ಹೊಡೆದ್ರಲ್ಲಪ್ಪ ಅದೇನದು ಹೊಗೆ ಹಾಕಿತ್ತು, ಹೊಗೆ ರೋಡಿಗೆ ಹಾಕ್ಬಿಟ್ರು ಹೊಗೆ, ಏನೇನು ಕಾಣವಲ್ತ್ರಿ. ಗಪ್ ಚುಪ್ ಗಾಡಿ ಸ್ಟಾಪ್ ಅಲ್ಲೇ, ಮುಂದೆ ಕೆಚ್ಚಿಡಕ್ಕೆ ಬರ್ಬಲ್ತು, ಒಂದು ಏನು ಕಾಣವಲ್ತು. ಬಡ ಆಕಸ್ಮಿಕ ಪುರಾಣಕ್ಕೆ ಬರೋ ಮುಂದೆ ಎಲ್ಲ ದಾರಿಗೆ ಏನಾರ ಕಲ್ಲು ಪಲ್ಲೆ ಹಿಡಿದು ಪುರಾಣಕ್ಕೂ ಕಲ್ಲು ಹಿಡಿಬಿಟ್ಟು ನಾವು ಇನ್ನು ಪುರಾಣಕ್ಕೂ ಹೋಗೋದ ಬೇಡ ನೋಡಿ. ಇಂಥ ಭಕ್ತರು ನಾವಿದ್ದೀವಿ. ಆದರೆ ಜಡೆಯ ಶಂಕರ, ಆ ಶಂಕರನ ಭಕ್ತನಾಗಿರುವ ಶಂಕರ ದಾಸಿಮಯ್ಯ ಹೋಗ್ತಾನೆ, ಬೀಳ್ತಾನೆ, ಹೇಳ್ತಾನ, ಮತ್ತೆ ನೀನೇ ಗತಿ ಎಂದು ಭರದಿಂದೆ ಬರುತ್ತಿರ್ತಂ. ಮುಂದೆ ಕಂಡನು ಎರಡು ದಡ ಪರ ಒಂದದೊಳುಮಿಗೆ ತುಂಬಿ ನೆರೆ ಭೋರೆಂದು ಮೊರೆಯಂತೆ ಪರಿಯುತಿಹ ಬೇದ್ದೊರೆಯನ ಶರಣ, ಒಂದಿಬಹ ತೆರೆ ನೊರೆ ಕಣಾವಳಿಯಿಂದೆಸೆವ ಬುದ್ಬುದದ ತುಷಾರದ ಗೊಂದಣಿಯ ಸುಳಿ ಶೋಭೆಯಂ ಭಯವಾಗಿ ಕಾಣಿಸಿತು. ಬಂದು ನೋಡಿದ, ಇಷ್ಟೆಲ್ಲ ದಾಟಿ ಬಂದ, ತುಂಬಿ ಹರಿತಿತ್ತು, ಎರಡೂ ದಡ ಸೋಸಿ ಹರಿತಿತ್ತು ಕೃಷ್ಣಾ ನದಿ. ನೋಡ್ರಿ ಅಂತ ವಿಚಿತ್ರ ನದಿ, ಎರಡೂ ದಂಡಿ ಸೋಸಿ ಹರಿತಿತ್ತು. ದೊಡ್ಡ ದೊಡ್ಡ ತೆರೆಗಳು ಬರ್ತಿದ್ವು, ಅದರೊಳಗೆ ಹೋಗೋದೆಂಗ. ಆದರೂ ಕೂಡ ಧೃತಿಗೆಡಲಿಲ್ಲ. ಎಷ್ಟು ಕಷ್ಟ ಕೊಟ್ಟರು, ಉಕ್ಕಿ ಬಹ ಪೇರ್ ಮಳೆಗಳು, ಪೇರ್ ಮರಗಳು ನೆರೆ ಸಿಕ್ಕಿ ಬಹ ಹರುಗೋಲು ಮಿಗೆ ಪಕ್ಕಿಗಳು, ಲತೆ ಗಿಡು ಕುರುಜೆ ಪುಳು ಪಾವು ಪಲ್ಲಿಗಳು ಲೆಕ್ಕವಿಲ್ಲದೆ ಕಣ್ಣಿಗೆ ಪಸರಿಸು ದಿಕ್ಕೆಲ್ಲದೆ ದಡ ಹಿಡಿದು ಬರದಿಂದ ಹುಕ್ಕಿ ಬರಿವ ಜಲಪ್ರವಾಹಗಳ ಮಹಾಶರಣ. ಎಂಥ ಬರ್ತಾನಂದ್ರೆ ನೋಡ್ರಿ, ಆ ಉಕ್ಕಿ ಬರ್ತಕ್ಕಂಥ ನದಿ ಒಳಗ ದೊಡ್ಡ ದೊಡ್ಡ ಮರಗಳು, ತಿಮ್ಮಿಗಳು ಸಹಿತ ಉಳ್ಕೊಂಡು ಬರ್ತಿದ್ವು ಅಂತ. ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ವರ್ಣನೆ ಇದು. ಆ ಮರಗಳು ಉಳ್ಳುಳ್ಳಿ ಬರ್ತಾ ಇದ್ದಾವೆ. ಮತ್ತೆ ಅದರೊಳಗೆ ಸಿಕ್ಕಿರ್ತಕ್ಕಂಥ ಎಷ್ಟೋ ಹರಗೋಲುಗಳು ಬುಡಮೇಲಾಗಿ ಬರ್ತಿದ್ವು ಅಂತ, ಉಳ್ಕೊಂಡು ಮಿಗೆ ಪಕ್ಕಿಗಳು ಅಂದ್ರೆ ಹಕ್ಕಿಗಳು, ಆ ಗಿಡದಾಗಿರೋ ಹಕ್ಕಿಗಳು ಸಹಿತವಾಗಿ ನೀರು ಪಾಲಾಗಿದ್ವು ಅಂತ, ಅವು ಕೂಡ ಉಳ್ಕೊಂಡು ಬರುತ್ತಿದ್ವು. ಲೆಕ್ಕವಿಲ್ಲದೆ ಮತ್ತೇನೇನು ಕುರುಜುಗಳು, ಪುಳುಗಳು, ಹಾವು,